ಡಿಪ್ರೆಷನ್ ಹೆಂಗೆ ಡಿಫೈನ್ ಮಾಡಬೇಕು, ಹೌ ಟು ಡಿಫೈನ್ ಡಿಪ್ರೆಷನ್, ಅದನ್ನು ಒಬ್ಬ ವ್ಯಕ್ತಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು. ಯಾಕಂದರೆ ಎಲ್ಲರೂ ಡಿಪ್ರೆಷನ್ ಹೋಗಬೇಕು ಅಂತೇನಿಲ್ಲ. ನಾನು ಲೈಫಲ್ಲಿ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ಡಿಪ್ರೆಷನ್ ಒಂದು ಸಲ ಫೇಸ್ ಮಾಡಿದ್ದೆ. ಸೊ ನನ್ನ ಲೈಫಲ್ಲಿ ನಾನು ಡಿಪ್ರೆಷನ್ ಹೆಂಗಿತ್ತು, ನಾನು ಅದನ್ನು ಹೆಂಗೆ ಓವರ್ಕಮ್ ಮಾಡಿದೆ ಅಂತ ನಾನು ಹೇಳ್ತೀನಿ. Depression, it cannot be defined. Dictionary, you see in dictionary what is depression, you find out the meaning. That is not depression. Unless and until, it's an undefined entity. Unless and until you go through that, you don't know what is depression. In 2015, I had a big failure in my life. I don't want to tell exactly what is that. Many of the people know that. It's not a big issue. It was a relationship failure. ಆ ಟೈಮಲ್ಲಿ ಇಟ್ ವಾಸ್ ಇನ್ ದ ಮಂತ್ ಆಫ್ 2015 ಜೂನಲ್ಲಿ ವೆನ್ ದಟ್ ರಿಲೇಷನ್ಶಿಪ್ ಹ್ಯಾಡ್ ಅ ಫೇಲಿಯರ್ ಆ್ಯಂಡ್ ಇಟ್ ವಾಸ್ ಅ ವೆಲ್ ಪ್ಲ್ಯಾನ್ಡ್ ಫೇಲಿಯರ್ ಮೀನ್ಸ್ ದ ಆಪೋಸಿಟ್ ಪಾರ್ಟಿ ಹ್ಯಾಡ್ ಡನ್ ಅ ವೆರಿ ಗುಡ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ನಾಟ್ ಔಟ್ ಆಫ್ ಎ ಸಡನ್. No, it was well planned with the family and it was done like that. So no, we cannot blame them. Why? Because they too have their own freedom of selecting people or talking to the people. That is their freedom. So I cannot tell that only that person should talk to me, or it's not like that. So ನಾವು ಆ ವ್ಯಕ್ತಿನ ಪರ್ಸ್ನಲಿ ಹರ್ಟ್ ಮಾಡೋಕ್ಕೋ ಇದಕ್ಕೆ ಅಂತಲ್ಲ, ನಾನು ಆ ವ್ಯಕ್ತಿದು ಹೆಸರು ಹೇಳೋಕ್ಕೂ ಇಷ್ಟಪಡ್ತಾ ಇಲ್ಲ. 2015 ಐ ವಿಲ್ ಟೆಲ್ ಯು ನಂದು ಡಿಪ್ರೆಷನ್ ಸ್ಟೋರಿ, ಹೌ ಇಟ್ ವಾಸ್ ಗೋಯಿಂಗ್, ಹೌ ಐ ಫೆಲ್ಟ್, ಹೌ ಐ ಓವರ್ಕೇಮ್, ಹೌ ಐ ಫೌಟ್ ವಿತ್ ಇಟ್. ಇದನ್ನೆಲ್ಲ ಐ ವಿಲ್ ಜಸ್ಟ್ ಟೆಲ್ ಇಟ್. 2015 ಜೂನಲ್ಲಿ ದೆರ್ ವಾಸ್ ಅ ಬಿಗ್ ಸಪ್ರೇಷನಲ್ಲಿ ಆ ಟೈಮಲ್ಲಿ ನನಗೆ ಹೆಂಗೆ ಅನಿಸ್ತಾ ಇತ್ತು ಅಂದರೆ, ನಮ್ಮದು ಹಾರ್ಟ್ ಸ್ಪಾಂಜ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಹೆಂಗಿರುತ್ತೆ. ಇಫ್ ಯು ಕನ್ಸಿಡರ್ ದ ಹಾರ್ಟ್ ಆಸ್ ಅ ಸ್ಪಾಂಜ್ ಆ್ಯಂಡ್ ಇಫ್ ಯು ಟೋಟ್ಲಿ ಪ್ರೆಸ್ ಇಟ್, ಹೌ ಇಟ್ ವಿಲ್ ಬಿ, ಆ ಥರ ಇತ್ತು ನನಗೆ ಆ ಪೇಯ್ನ್ ಅಂದರೆ. ಅದರಿಂದ ಪೇಯ್ನಿಂದ ಆಚೆ ಬರಲಿಕ್ಕೆ ಐ ವಾಸ್ ನಾಟ್ ಅ ಸ್ಮೋಕಿಂಗ್ ಪರ್ಸನ್ ಆ್ಯಂಡ್ ಐ ಡೋಂಟ್ ಡ್ರಿಂಕ್. ಸೊ ಐ ವಾಸ್ ಟೋಟ್ಲಿ ಅ ಟೀಟೋಟ್ಲರ್. ಸೊ ವಾಟ್ ಶುಡ್ ಐ ಡೂ? ನಾನು ಯಾರ ಹತ್ರ, ಹೂಮ್ ಶುಡ್ ಐ ಟೆಲ್ ದ ಪೇಯ್ನ್? ಹೂ ಈಸ್ ರೆಡಿ ಟು ಲಿಸನ್ ಟು ಮೀ? ನಾನು ಯಾರಿಗೆ ಫೋನ್ ಮಾಡಿದ್ರೆ ಇದಕ್ಕೆ ಕೇಳೋಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ನಾಟ್ ಇಸ್ ಅ ಗುಡ್ ಟಾಪಿಕ್. ಹೂ ವಿಲ್ ಲಿಸನ್ ಟು ಯುವರ್ ಫೇಲಿಯರ್ ಸ್ಟೋರೀಸ್? Who will listen to your pains? No, people only want good news. So even sometimes if you have painful stories, even your shadow will not be interested to listen to it. Then each day in my life, each day was accounted in the sense ನಾನು ಹಂಗೆ ಕೌಂಟ್ ಮಾಡ್ತಾ ಇದ್ದೆ. ಪ್ರತಿ ದಿನ ಇಟ್ ವಾಸ್ ಕೌಂಟಿಂಗ್ 1 2 3 ಬಿಕಾಸ್ ಆ ಪ್ರತಿ ದಿನ ಒಂದು ದಿನ ಮೂವ್ ಆಗಲಿಕ್ಕೆ ಇಟ್ ವಾಸ್ ಅ very tough challenge. So I have to manage my office. Stuff because I was in a very responsible position at that time. But the opposite person was careless and that person was really enjoying. So ನನಗೆ ಯಾರೂ ಇರಲಿಲ್ಲ ಆ ಟೈಮಲ್ಲಿ. people may listen to you. See, you have to understand the difference between friends and non-people. It's a big difference. There's a big gap. Most of the people consider everybody as friends. ಅದು ಹಂಗಲ್ಲ. See, friends and known people, that makes a big difference. ನಿಮಗೆ ಒಬ್ಬ ವ್ಯಕ್ತಿ ನಂದು ಸ್ನೇಹಿತ ಅಂತ ಹೇಳೋದು, ನನಗೆ ಪರಿಚಯ ಇರೋರು ಅಂದರೆ ಅದರಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ, ಪರಿಚಯ ಇರೋರನ್ನೆಲ್ಲ ನನ್ನ ಸ್ನೇಹಿತರು ಅಂತ ಅನ್ಕೊಂಡ್ಬಿಡ್ತಾರೆ. ಅದು ತಪ್ಪದು. ನೀವು ಆ ಥರ ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಇರೋದು 4-5 ಜನ ಇರ್ತಾರೆ. ದೇರ್ ವಿಲ್ ಬಿ ಹಾರ್ಡ್ಲಿ 5 to 6 people or below 5 people or below 3 people who can actually you can call them as friend. ಮಿಕ್ಕಿದ್ದೆಲ್ಲ ಬಂದು ಪರಿಚಯ ಇರೋರು ಅಷ್ಟೇ. ಸೊ ಈ ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಟೈಮಲ್ಲಿ ನೀವು ಪರಿಚಯ ಇರೋರು ಹೂಮ್ ಯು ಕನ್ಸಿಡರ್ ಆಸ್ ಫ್ರೆಂಡ್ಸ್, ನೀವು ಅವರಿಗೆ ನಿಮ್ಮದು ಪ್ರಾಬ್ಲಮ್ಸ್ನೆಲ್ಲ ಹೇಳ್ತೀರಾ ಆ್ಯಂಡ್ ದೇ ಬಿಕಮ್ they tell to somebody else and becomes a gossip. ಆ ವ್ಯಕ್ತಿಗೆ ನಿಮ್ಮ ಮೇಲೆ ವಿಶ್ವಾಸ ಇದೆಯಾ ಇಲ್ಲ, he also is exactly recognizing your pain ಅಂದರೆ ಅವರು ಬಂದ್ಬಿಟ್ಟು ನಿಮ್ಮ ಸ್ಟೋರಿನ ಇನ್ನೊಬ್ಬರ ಹತ್ರ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಅದು ನ್ಯೂಸ್ ಹಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ.
ಸೊ ಅದರಲ್ಲಿ ಅಲ್ಟಿಮೇಟ್ಲಿ ಯು ಆರ್ ಓನ್ಲಿ ಸ್ಪಾಯ್ಲಿಂಗ್ ಯುವರ್ ಇಮೇಜ್. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಐ ಓನ್ಲಿ ಸ್ಪಾಯ್ಲ್ ಮೈ ಇಮೇಜ್. Then it took time for me to recover. Then I built my own identity. That's a different thing. That's a different stage. ಅದು ಪಾರ್ಟ್ 2 ಅಲ್ಲಿ ಹೇಳ್ತೀನಿ ನಾನು ಹೌ ಐ ಮೇಡ್ ಮೈ ಸೆಲ್ಫ್ ಅಂತ. ನನಗೆ ಅಳಕ್ಕಾಗ್ತಾ ಇರಲಿಲ್ಲ. ದೆರ್ ವಾಸ್ ಟೈಮ್, ಆ ಟೈಮಲ್ಲಿ ಯಾವ ಹಾಡು ಕೇಳಿದ್ರೂ ನನಗೆ ನನ್ನ ನೆನಪು ಬರುತ್ತೆ. ಹಾಡಲ್ಲಿ ಒಂದೊಂದು ಲಿರಿಕ್ಸ್ ಬಂದಾಗ ನನ್ನ ಮೆಮರೀಸ್ ರಿಕಲೆಕ್ಟ್ ಆಗುತ್ತೆ. ಡೈಲಿ 5:30 ಆ್ಯಂಡ್ ಮಾರ್ನಿಂಗ್ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ಕೊಂಡು ಆಡೋದು, ಡೈಲಿ ಕ್ರೈಂಗ್. 10 ಮೇ ಬಿ ಈ ವಿಡಿಯೋ ಆ ವ್ಯಕ್ತಿ ನೋಡ್ಬೋದು. ಈವನ್ ಯು ಕ್ಯಾನ್ ಎಂಜಾಯ್ ದಟ್. ನನಗೆ ಅದರಲ್ಲೂ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನೌ ಐ ಆಮ್ ರಿಯಲಿ ವೆರಿ ಸ್ಟ್ರಾಂಗ್ ಪರ್ಸನ್. ಸೊ ದಟ್ಸ್ ವೈ ಐ ಆಮ್ ಪ್ರೌಡ್ಲಿ ಪುಟಿಂಗ್ ದಿಸ್ ವಿಡಿಯೋ, ಸೊ ದಟ್ ಮೇ ಬಿ ಆಫ್ಟರ್ 10 or 5 or 10 years, ಮೇ ಬಿ the opposite person whom I am speaking, maybe that person also may see this video. I am okay with that, not an issue. But I don't want to lie, because if I lie, I have to remember everything, you know. I have to remember everything, no, because after 10 years old I have to tell the same lie. But if I am a truthful person, ನೀವೊಂದು ನಿಜ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಬಿಕಾಸ್ ನಿಜ ಇಸ್ ನಿಜ, ರೈಟ್? ದ ಟ್ರೂತ್ ಇಸ್ ಆಲ್ವೇಸ್ ರೈಟ್. ಸೊ ಯು ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್ ಇಟ್. ಸೊ ನನಗೆ ಅಳೋಕ್ಕೂ ಜಾಗ ಇರಲಿಲ್ಲ. ಹೆಂಗೆ ಅಳಬೇಕು, ಎಲ್ಲಿ ಅಳಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ಟೋಟ್ಲಿ ಬ್ಲ್ಯಾಂಕ್. ಆಲ್ಮೋಸ್ಟ್ 6 months ನಾನು ಟಾಯ್ಲೆಟ್ರಲ್ಲಿ ಹತ್ತಿದ್ದೀನಿ. 6 months ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಇನ್ ಟಾಯ್ಲೆಟ್. ಆ್ಯಂಡ್ ಟಾಯ್ಲೆಟ್ ಅಳಬೇಕು ಅಂದರೆ ಪಕ್ಕದಲ್ಲಿರೋ ಟಾಯ್ಲೆಟ್ ಕ್ಯಾಬಿನ್ಸಲ್ಲಿ ಯಾರು ಕೇಳಬಾರ್ದಲ್ಲ. ಸೊ ಐ ಯೂಸ್ ಟು ಕ್ಲೋಸ್ ಮೈ ಮೌತ್ ಆ್ಯಂಡ್ ಐ ಯೂಸ್ ಟು ಕ್ರೈ. ಪ್ರತಿಯೊಂದು ಹಾಡು ಕೇಳಿದ್ರೂ ಬೇಜಾರಾಗೋದು. ಎಲ್ಲರಿಗೂ ಹಂಗೆ ಆಗುತ್ತೋ ಗೊತ್ತಿಲ್ಲ. ಒಂದೊಂದು ಹಾಡು ಕೇಳಿದಾಗ ನಮ್ಮದು ಓಲ್ಡ್ ಮೆಮರೀಸ್ ಎಲ್ಲ ರೀಕಲೆಕ್ಟ್ ಆಗೋದು. ಈಚ್ ಡೇ ಜಸ್ಟ್ ಇಮ್ಯಾಜಿನ್ 6 months ಅಂದರೆ ಆಲ್ಮೋಸ್ಟ್ ಹೌ ಮೆನಿ ಡೇಸ್ ಆಯಿತು? ಲೈಕ್ ಆಲ್ಮೋಸ್ಟ್ 180 to 200 days. ಇಷ್ಟು ಡೇಸ್ ದೇ ಸೇಮ್ ಪ್ರೋಸೆಸ್, ಭಾಳ ಟಫ್ ಆಗಿರೋ ಪ್ರೋಸೆಸ್. ಇಟ್ ಈಸ್ ನೆವರ್ ಈಸಿ. ಆ ಪ್ರೋಸೆಸ್ ಕ್ರಾಸ್ ಆದಮೇಲೆ ನಾನು ಡೈಲಿ ನನ್ನ ಪ್ಯಾರೆಂಟ್ಸಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ. ಇದು ಸೇಮ್ ಪ್ರೋಸೆಸ್. ದ ಡೇ 1 ಅಂತ ಏನಿತ್ತು ಟಿಲ್ 180th ಡೇ ತನಕ, 6 month ತನಕನೂ ಇದೆ ಲಾಸ್ಟ್ ಸೇಮ್. ಸೊ ಈವನ್ ಮೈ ಪ್ಯಾರೆಂಟ್ಸ್ ಬೇರ್ ಆಲ್ಸೋ ಅದು ಏನಾಗ್ತಾಯಿತ್ತು, ನನಗೆ ಡಿಪ್ರೆಷನ್ ಆಗ್ತಾಯಿತ್ತು, ನನ್ನ ಪ್ಯಾರೆಂಟ್ಸಿಗೆ ಪ್ಯಾಸಿವ್ ಡಿಪ್ರೆಷನ್ ಆಗ್ತಾಯಿತ್ತು. ಪ್ಯಾಸಿವ್ ಡಿಪ್ರೆಷನ್ ಅಂದರೆ ಅವರಿಗೆ ಡೈರೆಕ್ಟಾಗಿ ಅದು ಡಿಪ್ರೆಷನ್ ಎಫೆಕ್ಟ್ ಆಗಿರಲ್ಲ, ಬಟ್ ಅವರಿಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗಿರುತ್ತೆ. ಬಿಕಾಸ್ ಮೈ ಸನ್ಸ್ ಲೈಫ್ ಹಿಂಗಾಗೋಯ್ತು, ನನ್ನ ಸಣ್ಣದು ಲೈಫಿಗೆ ಹಿಂಗೆ ಎಫೆಕ್ಟ್ ಆಗ್ತಾ ಇರೋದು, ಅವ್ರಿಗೆ ನಿದ್ದೆ ಇಲ್ಲ. ಸೇಮ್ ಡೈಲಿ 5:30 ಫೋನ್ ಮಾಡ್ಕೊಂಡು ಆಡೋದು. ಈ ಥರ ಸಿಚುವೇಶನ್ ಏನು ಮಾಡಬೇಕು? ನಾನು ಬಂದುಬಿಟ್ಟು ಮೂವೀಸಲ್ಲಿಗೆ ಹೋಗ್ಬಿಟ್ಟು ಮೂವೀಸ್ ನೋಡೋಣ, ಇಲ್ಲ ಟೈಮ್ ಆದಷ್ಟು ಲೆಟ್ ಮಿ ಆಕ್ಯುಪೈ ಮೈ ಫುಲ್ ಟೈಮ್ ಅಂತ ಹಂಗೂ ಟ್ರೈ ಮಾಡಿದೆ. ಬಟ್ ಆದ್ರೂ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದು ಡಿಪ್ರೆಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕಿರೋ ಒಂದು ಟಾಪಿಕ್ ಅಲ್ಲ ಅದು. ಅದೊಬ್ಬ ವ್ಯಕ್ತಿ ಅದನ್ನು ಫೇಸ್ ಮಾಡಿದ್ರೇ ಗೊತ್ತಾಗೋದು. ಒಬ್ಬ ವ್ಯಕ್ತಿ ಡಿಪ್ರೆಷನ್ ಫೇಸ್ ಮಾಡ್ತಾ ಇದ್ದಾರೆ, ಅದೇನಾಗಿಲ್ಲ, ಪ್ರೊಫೆಷನಲ್ ಫೇಲಿಯರ್ ಆಗಲಿ, ಪರ್ಸನಲ್ ಫೇಲಿಯರ್ ಆಗಲಿ, ಲೈಫ್ ಫೇಲಿಯರ್ ಆಗಲಿ, ವಾಟ್ ಎವರ್ ಇಟ್ ಬಿ, ಅದನ್ನು ಒಂದು ಡಿಪ್ರೆಷನ್ ಫೇಸ್ ಮಾಡಿರೋ ಒಬ್ಬ ವ್ಯಕ್ತಿ ಹತ್ರ ಹೇಳಿದ್ರೆ ಮಾತ್ರ ಅವನದು ಫೀಲ್ ಮಾಡಿಕೊಂಡು ಹಿ ಕ್ಯಾನ್ ಗೈಡ್ ಯು. ನನಗೆ ಆ ಟೈಮಲ್ಲಿ ಒಂದು ಗೈಡು ಇಲ್ಲ. ಆ ಟೈಮಲ್ಲಿ 2015 ಐ ಥಿಂಕ್ 3G ಬಂದಿರೋ ಟೈಮು. ಸ್ಮಾರ್ಟ್ಫೋನ್ಸ್ ಎಲ್ಲ ಕೈಲಲ್ಲಿ ಇಲ್ಲ ಆ ಟೈಮಲ್ಲಿ. ಸೊ ನಮಗೆ ಇವಾಗ ಹೆಂಗೆ ಜನ್ರೇಷನ್ ಹೆಂಗೆ ಅಂದರೆ ದೇ ಜಸ್ಟ್ ಡಿಪೆಂಡ್ ಆನ್ ಯೂಟ್ಯೂಬ್ ಆ್ಯಂಡ್ ದೇ ವಾಚ್ ಮೂವೀಸ್ ಆ್ಯಂಡ್ ದೇ ನೋ ಟು ಕಿಲ್ ದ ಟೈಮ್. ಬಟ್ ನಮಗೆ ಆ ಟೈಮಲ್ಲಿ ಹಂಗೂ ಆಗ್ತಾ ಇರಲಿಲ್ಲ. ಬಿಕಾಸ್ ಆ ಟೈಮ್ ಐ ಥಿಂಕ್ 1 GB ವಾಸ್ ಅರೌಂಡ್ 250 per month ಆ ಥರ. ಸೊ ಇಟ್ ವಾಸ್ ವೆರಿ ಟಫ್ ಟು ಕಿಲ್ ದ ಟೈಮ್ ಆಲ್ಸೋ. ನೈಟ್ ಮಲಗೋಕ್ಕಾಗ್ತಾ ಇರಲಿಲ್ಲ. ನೈಟ್ ಮಲಗಿದ್ರೆ ಬೆಳಿಗ್ಗೆ 3 ಗಂಟೆ ಎದ್ದೇಳೋದು, 3 ಗಂಟೆ ಎದ್ಬಿಟ್ಟು ಹಿಂಗೆ ಮಾಡೋದು. ಸಡನ್ನಾಗಿ ಏನಾಯಿತು ಅಂದರೆ ಈ 6 months ಆದಮೇಲೆ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಮೈ ಅರ್ಲಿಯರ್ ಫೋಟೋ ಆ್ಯಂಡ್ ಆಫ್ಟರ್ 6 months ಆದಮೇಲೆ ಇರೋ ಫೋಟೋ ನೋಡಿದ್ರೆ ಐ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ 20 kgs. ನಾನು ಆಮೇಲೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ, ಏನಾಯ್ತು ಸರ್ ಹಿಂಗೆ ಆಗ್ತಾಯಿದೆ, ಬಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ. ಸೊ ಡಾಕ್ಟರ್ ಹೇಳಿದ್ರು, ಯುವರ್ ಬಾಡಿ ಈಸ್ ಅವೇಕ್ ಇನ್ ದ ಹೋಲ್ ನೈಟ್. ಸೊ ಬಾಡಿ ಈಸ್ ಕನ್ಸ್ಯೂಮಿಂಗ್ ಯುವರ್ ಫುಡ್. ಸೊ ಈ ಫುಡ್ ಬಂದ್ಬಿಟ್ಟು ನಿಮಗೆ ಫ್ಯಾಟ್ ಆಗಿ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗ್ತಾ ಇಲ್ಲ, ಇಟ್ ಈಸ್ ಬರ್ನಿಂಗ್. ಸೊ ಬಿಕಾಸ್ ಯುವರ್ ಯುನೋ ಆಲ್ ದ ಆರ್ಗನ್ಸ್ ಆರ್ ವರ್ಕಿಂಗ್. ಸೊ ಈ ಆರ್ಗನ್ಸ್ ವರ್ಕ್ ಆಗಲಿಕ್ಕೆ ನಿಮ್ಮದು ಫುಡ್ಡೆಲ್ಲ ಹಂಗೆ ಬರ್ನ್ ಆಗ್ತಾ ಇದೆ. ಬಟ್ ಐ ವಾಸ್ ಟೋಟ್ಲಿ ಲೀನ್ ಹೆಂಗಾಯಿತು ಅಂದರೆ ನನ್ನ ಚಿನ್ನೆಲ್ಲ ಆಲ್ಮೋಸ್ಟ್ ಫುಲ್ ಇದಾಗೋಯಿತು. ಸೊ ಇದೇ ಸ್ಟೋರೀಸ್ ಆಲ್ಮೋಸ್ಟ್ 6 months ಕಂಟಿನ್ಯೂ ಆದಮೇಲೆ ಸಿ ವೆದರ್ ಐ ಡೋಂಟ್ ನೋ ವೆದರ್ ಯು ಬಿಲೀವ್ ಇನ್ ಗಾಡ್ ಆರ್ ಬಿಲೀವ್ ಇನ್ ಅ ಸುಪ್ರೀಮ್ ಪವರ್ ಆರ್ ಸಮಥಿಂಗ್, ಐ ಡೋಂಟ್ ನೋ. ಬಟ್ ವಾಟ್ ಎವರ್ ಯು ಕಾಲ್ ಇಟ್, ಬಟ್ ದೆರ್ ಈಸ್ ಅ ಸುಪ್ರೀಮ್ ಪವರ್ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ. 24th Decemberಗೆ ಒಂದು ಸ್ಪಾರ್ಕ್. ಆ ಸ್ಪಾರ್ಕ್ ಅಂದರೆ ಏನು ಅಂತ ಐ ಕೆನಾಟ್ ಎಕ್ಸ್ಪ್ಲೈನ್ ಹೌ ದ್ಯಾಟ್ ಸ್ಪಾರ್ಕ್ ಇಸ್. ನಾನು ಪ್ಯಾರೆಂಟ್ಸಿಗೆ ಫೋನ್ ಮಾಡಿದ್ದೆ. ಪ್ಯಾರೆಂಟ್ಸಿಗೆ ಫೋನ್ ಮಾಡಿಕೊಂಡು ಅಪ್ಪ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ದೇ ಗಾಟ್ ಆ್ಯಕ್ಚುಲಿ ಫೆಡ್ ಅಪ್. 24th ಮೈ ಪ್ಯಾರೆಂಟ್ಸ್ ಟೋಲ್ಡ್. ನನ್ನ ಫಾದರ್ ನನಗೆ ಹೇಳಿದ್ರು, ನೀನು ಹಿಂಗೆ ಫೋನ್ ಮಾಡಿಕೊಂಡು ನೀನು ಹಿಂಗೆ ಅಳ್ತಾ ಕೂತಿರೋಕ್ಕಲ್ಲ ನಾವು ನಿಮ್ಮನ್ನ ಓದಿಸಿರೋದು, ನಿನಗೆ ಎಜುಕೇಷನ್ ಕೊಟ್ಟು ಇಷ್ಟೊಂದೆಲ್ಲ ಮಾಡಿರೋದು. ಯಾರೋ ಒಬ್ಬ ವ್ಯಕ್ತಿ ಮಾಡಿರೋ ಚೀಟಿಂಗೋಸ್ಕರ ನೀನು ಅಳ್ತಾ ಕೂತಿರಬಾರ್ದು ಯಾವತ್ತೂ, ನಮ್ಮ ಕೈಲಿ ಆಗ್ತಾಯಿಲ್ಲ. ನೀನು ಅದೇ ಥರ ಇದ್ದರೆ ದಯವಿಟ್ಟು ಮನೆಗೆ ಫೋನ್ ಮಾಡಬೇಡ ಅಂತಲೇ ಹೇಳ್ಬಿಟ್ರು. ದಟ್ ನನಗೆ ರಿಯಲಿ ಸ್ಟ್ರೈಕ್ಸ್ ಮೈ. ವಾಟ್ ಈಸ್ ಟೆಲಿಂಗ್ ಇಸ್ ರೈಟ್ ಅಲ್ವಾ ಅಂತ. ಆ ಡೇ ನಾನು ಆ ವ್ಯಕ್ತಿಗೆ ಒಂದು ಮೆಸೇಜ್ ಮಾಡಿದೆ. ನಾರ್ಮಲಿ ಮೆಸೇಜೆಲ್ಲ
ನಾವು ಹೆಂಗೆ ಮಾಡ್ತೇವೆ ವಿ ಟೈಪ್ ಬಿಗ್ ಡ್ರಾಫ್ಟ್ ಎಲ್ಲ ಮಾಡಿಬಿಡ್ತೇವೆ. ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ನೋಡಿದ್ದೆ, ನಿನ್ನ ಬಂಗಾರ ಥರ ನೋಡಿದ್ದೆ, ಐ ಟ್ರೀಟೆಡ್ ಯು ಲೈಕ್ ದಿಸ್, ಐ ಕನ್ಸಿಡರ್ ಯು ಲೈಕ್ ಮೈ ಪ್ರಿನ್ಸಸ್. ಅದೆಲ್ಲ ಇಲ್ಲ. ದ ಮೆಸೇಜ್ ವಾಸ್ ಸ್ವೀಟ್ ಆ್ಯಂಡ್ ಸಿಂಪಲ್. ಆ ಓದೋ ವ್ಯಕ್ತಿಗೆ ಅದು ನೋಡಿದ್ರೂ ಗೊತ್ತಾಗುತ್ತೆ. ದಿಸ್ ಈಸ್ ಮೈ ಲಾಸ್ಟ್ ಮೆಸೇಜ್. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ದಟ್ಸ್ ಇಟ್. ದಟ್ ಮೆಸೇಜ್, ದಟ್ ವಾಸ್ ದ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ವಾಟ್ ಐ ಡನ್. ಅದಾದಮೇಲೆ ಈ ಮೊಮೆಂಟ್ ತನಕ ನಾನು ಮೆಸೇಜ್ ಮಾಡೋದು ಇಲ್ಲ, ನನ್ನ ನೆನಪಲ್ಲೂ ಇಲ್ಲ ಅವರು. ಈವನ್ ನನಗೆ ಅದಾದಮೇಲೆ ಆ ವ್ಯಕ್ತಿನ ನಾನು ಬೇರೆ ಕಡೆ ಮೀಟ್ ಮಾಡಿದ್ದೇವೆ. ಒಂದು ಬೇರೆ ಕಡೆ ಹೋದಾಗ ಐ ಹ್ಯಾವ್ ಸೀನ್ ದಟ್ ಪರ್ಸನ್. ಆ ವ್ಯಕ್ತಿನ ನೋಡಿದ್ರೆ ನನಗೀಗ ಸಿಟ್ಟು ಬರ್ತಾ ಇಲ್ಲ, ಅವ್ರ ಮೇಲೆ ರಿವೆಂಜ್ ತೊಗೊಳ್ಬೇಕು ಅಂತಲೂ ಬರ್ತಾ ಇಲ್ಲ, ಲವ್ವು ಬರ್ತಾ ಇಲ್ಲ, ಎಂಪತಿ ಇಲ್ಲ, ಸಿಂಪತಿ ಇಲ್ಲ, ಏನೂ ಇಲ್ಲ, ಇಮೋಷನ್ಲೆಸ್ ಆಗಿಬಿಟ್ಟಿದೆ. ಸೊ ಆ ರೇಂಜಿಗೆ ನನ್ನ ಮೈಂಡ್ ಟ್ರೈನಪ್ ಆಗೋಯಿತು. ಸೊ ದಟ್ ಆ್ಯಕ್ಚುಲಿ ಮೈ ಪ್ಯಾರೆಂಟ್ಸ್ ಯಾವುದೊಂದು ಸೆಂಟೆನ್ಸಿಂದ ನನಗಾಗಿದ್ದು. ಸೊ 2015-24 ಡಿಸೆಂಬರ್ ಐ ವಿಲ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಸೊ ಪ್ರತಿಯೊಬ್ಬರಿಗೂ ನಾನು ಡಿಪ್ರೆಷನ್ ಫೇಸ್ ಮಾಡಿದೆ. ಅದು ಎಸ್ಪೆಷಲಿ ನಿಮ್ಮದು ಗರ್ಲ್ ಫ್ರೆಂಡ್ ನಿಮಗೆ ಚೀಟ್ ಮಾಡಿದ್ರೆ, ನಿಮ್ಮ ಪ್ಯಾರೆಂಟ್ಸು ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡಿದ್ದು, ನಿಮ್ಮನ್ನ ಓದಿಸಿರೋದಲ್ಲ ಇನ್ನೊಬ್ಬರು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ, ಅವ್ರಿಗೆ ನಿಮ್ಮ ಮೇಲೆ ಇಲ್ದಿರೋ ಪ್ರೀತಿ ನೀವು ಅವ್ರ ಮೇಲೆ ತೋರಿಸ್ಬಿಟ್ಟು ಅವ್ರಿಗೋಸ್ಕರ ನೀವು ಯು ಡೋಂಟ್ ಹ್ಯಾವ್ ಟು ಪ್ರೊಡ್ಯೂಸ್ ಯುವರ್ ಟಿಯರ್ಸ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಡ್ರಾಪ್ ಡೌನ್ ಯುವರ್ ಟಿಯರ್ಸ್. ಯುವರ್ ಲೈಫ್ ಈಸ್ ನಾಟ್ ಮೆಂಟ್ ಫಾರ್ ದ್ಯಾಟ್. Depression, I can understand it is, you cannot explain that, but you have to remember one thing, there is only one you. Happiness ಅಂತ ಒಂದು ವರ್ಡ್ ನೀವು ತೊಗೊಂಡ್ರೆ, ಹ್ಯಾಪಿನೆಸ್ ಅದರಲ್ಲಿ ಸೆಂಟರ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿದ್ರೆ, ಆ ಸೆಂಟ್ರಲ್ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಐ. ದಟ್ ಮೀನ್ಸ್ ಯು ಆರ್ ಓನ್ಲಿ ದ ಪರ್ಸನ್ ಹೂ ಕ್ಯಾನ್ ಜನರೇಟ್ ದಟ್ ಹ್ಯಾಪಿನೆಸ್. ಸೊ ಆಲ್ವೇಸ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಫಸ್ಟ್. ನಾನು ಮೋಟಿವೇಶ್ನಲ್ ಆಗಿ ಸ್ಪೀಚಸ್ ಆಗಲಿ, ಕೋಟ್ಸ್ ಎಲ್ಲ ಬರೆಯುವಾಗ ಅದರಲ್ಲಿ ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪೈರ್ ಆಗಿರೋ ಒಂದು ಸೆಂಟೆನ್ಸ್ ಇದೆ. ಇಫ್ ಯು ವಾಂಟ್ ಟು ಫ್ಲೈ, FLY, ಫಸ್ಟ್ ಲವ್ ಯೋರ್ ಸೆಲ್ಫ್. ಸೊ ಐ ವಾಂಟ್ ಟು ಟೆಲ್ ದ್ಯಾಟ್, ಫಸ್ಟ್ ಲವ್ ಯೋರ್ ಸೆಲ್ಫ್.